ವಿಷಯವನ್ನು ಹೇಳಬೇಕು ಅಂತ ಬಂದದ್ದು. ಹೇಳಂತೆ. ಎಲ್ಲಿಂದ ತೊಡಗಬೇಕು ಅಂತ ಗೊತ್ತಾಗುವುದಿಲ್ಲ. ಇಲ್ಲಿಂದಲೇ ಹೋದದ್ದಲ್ಲ, ಇಲ್ಲಿಂದಲೇ ಪ್ರಾರಂಭ. ಹೊರಡುವಾಗಲೇ ನಮ್ಮ ಯಜಮಾನರು ಹೇಳಿದ್ರು, ಹೇಳಿ ಎಲ್ಲ ಹೇಳಿ, ಇಲ್ಲಿರುವವರಲ್ಲ ಮತ್ತೆ ಹೊರಡುವಾಗ ಹೇಳಿ ನಾವೆಲ್ಲರೂ ಕೂಡಿಕೊಂಡು ಹೋಗುವ. ದೂರ ಒಂದು ಬಾರಿಗೆ ಒಂದು ಬಾರಿಗೆ ಸ್ವರ್ಗಲೋಕಕ್ಕೆ ಹೋಗುವ ಎಂಬುದಾಗಿ ಹಾಗಂತ ಹೇಳಿ ನಮ್ಮವರನ್ನೆಲ್ಲ ಕೂಡಿಕೊಂಡು ಹೊರಟೆವು. ಯಾಕೆ ಹೋಗ್ಬೇಕು ನಾವು? ಯಾಕೆ ಒಂದು ಬಾರಿಗಾದ್ರೂ ಯಾಕೆ ಹೋಗಬೇಕು? ಯಾಕೆ ಹೋಗಬೇಕು? ಅಲ್ಲಿ ಸ್ವರ್ಗ ಸಿಗ್ತದೆ ಅಂತ ಹೇಳಿ ಪೀಠ ಸಿಗ್ತದೆ. ಹಾಗಂತ ನಮಗಿಂತ ಮೊದಲು ಹೋದವರಿಲ್ವಾ? ಇದ್ದಾರೆ. ನಮಗಿಂತ ಮೊದಲು ಹಲವು ಬಾರಿಗೆ ಹೋದವರಿದ್ದಾರೆ. ಹಲವು ಬಾರಿಗೆ ಹೋದವರು ಯಾರು ಬರ್ಲಿಲ್ಲ. ಯಾಕೆ ಯಾಕೆ ಬರ್ಲಿಲ್ಲ? ಅವರು ಕೊಟ್ಟದ್ದು ಹೆಚ್ಚಾಗಿ. ಹಾಗಂತೇಳಿ ನಾವು ಮೊದಲ ಬಾರಿಗಾದ್ರೂ ಹೋಗುವ ಪ್ರಯತ್ನವನ್ನು ಮಾಡುವ, ಸ್ವರ್ಗ ಸಿಗ್ತದ ನೋಡುವ ಅಂತೇಳಿ ಇಲ್ಲಿಂದ 4ಕ್ಕೆ ಹೊರಟೆವು. ಹೆಚ್ಚು ಕಡಿಮೆ 4ಕ್ಕೆ ಮುಟ್ಟಿದೆವು. ಮುಟ್ಟಿದ್ದೀರ? ಹೌದು. ಅಲ್ಲಿ ನೋಡ್ತೇವೆ ಜನರಾಶಿ. ಏನು ಜನರಾಶಿ? ರಾಶಿ ಜನ ಇದ್ದರು. ಅವರು ನಮ್ಮ ಹಾಗೆ ಮೊದಲ ಬಾರಿಗೆ ಹೋದವರಲ್ಲ, ಮೊದಲ ಅಲ್ಲಿಯೇ ಇದ್ದವರು. ಯಾರು ಇದ್ದವರು ಅಂತ ಹೇಗೆ ಗೊತ್ತಾಗದ್ದು? ಹೇಗೆ? ಅವರೆಲ್ಲ ಕುಡ್ತಿದ್ದಾರಮ್ಮ. ಏನು? ಅಲ್ಲಿದ್ದವರು ಅಮೃತಪಾನವನ್ನು ಮಾಡಿ ಅಮೃತ ಕುಡಿಯಿದ್ದಾರೆ. ನಮ್ಮನ್ನು ನೋಡಿದ ಕೂಡಲೇ ಯುದ್ಧ ಆರಂಭ ಆಯಿತು. ಅವರು ಕುಡಿದು ಯುದ್ಧ ಮಾಡುದು, ನಾವು ಕುಡಿಲಿಕ್ಕೆ ಸಿಗ್ಲಿಲ್ಲ ಅಂತ ಯುದ್ಧ ನಡೆಯಿತು. ಜೋರ್ ಯುದ್ಧ. ಯುದ್ಧ ಆಗ್ತಾ ಇದ್ದ ಹಾಗೆ ನಿಮ್ಮ ಯಜಮಾನರು ನೇರವಾಗಿ ಮಧ್ಯಕ್ಕೆ ನಿಂತು, ಮಧ್ಯದಲ್ಲಿ ನಕ್ಷತ್ರದ ಮಧ್ಯದಲ್ಲಿ ನಿಂತದ್ದೇ ತಡ ಬಂದ್ರಲ್ಲ. ಒಬ್ರಲ್ಲ ಇಬ್ರಲ್ಲ 8 ಮಂದಿ ಅಷ್ಟದಿಕ್ಪಾಲಕರು. 8 ಮಂದಿ ಬಂದ್ರು. ಅಷ್ಟೇ ಎಂದರೆ 8. ಅಷ್ಟೇ ಅಷ್ಟೇ ದಿಕ್ಪಾಲಕರು ಬಂದು ಸುತ್ತ ನಿಂತ್ಕೊಂಡ್ರು. ಮಧ್ಯದಲ್ಲಿ ನಮ್ಮ ಯಜಮಾನರು ಒಬ್ಬರೇ, ಸುತ್ತ 8 ಮಂದಿ. ಏನಾಗ್ಲಿಕ್ಕಿಲ್ಲ. ಮಧ್ಯದಲ್ಲಿ ಯಜಮಾನರು ಸಾಮರ್ಥ್ಯ ಉಂಟಯ್ಯ. ಯಜಮಾನರು ಒಬ್ಬರೇ, ಹೆದರಿಕೆ ಆಗ್ಲಿಕ್ಕೆ ಇಲ್ಲ ಅವರಿಗೆ. ಯಜಮಾನರು ಹೆದರ್ಲಿಲ್ಲ. ಒಂದು ರಮ್ಮು ತಕೊಂಡು ಅಲ್ಲಿಗೆ ಸುತ್ತ ತಿರುಗಿ ಚೈಕ್ 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 ಅಂತ ಬಿಟ್ಟದ್ದೇ ತಡ. ಆಯುಧ ಪ್ರಯೋಗ. ಹೋದ್ರಲ್ಲ. ಬಂದಂತ ದೇವತೆಗಳೆಲ್ಲ ಹೋದ್ರಮ್ಮ. ಹೋದ್ರಲ್ಲ. ಸಂತೋಷದ ವಾರ್ತೆ ಅಲ್ಲೇ ಇದೆ. ನಗು ನಗುತ್ತಾ ಹೇಳಬೇಕಾದದ್ದು ನೀನು ಅಳುತ್ತಾ ಇದ್ದೀಯಲ್ಲ. ಅಳಬಾರದು. ಅಳ್ಳಿಕ್ಕೆ ವಿಷಯ ಉಂಟು. ಏನು ವಿಷಯ ಉಂಟು? ಬರಲಿ ವಿಷಯ. ಅದು ಮುಂದಿನ ಭಾಗದಲ್ಲಿ ಬರ್ತದೆ. ದೇವತೆಗಳೆಲ್ಲ ಓಡಿ ಹೋದ. ಇನ್ನು ಯಾರು ಬರ್ತಾರಂತ ಯೋಚನೆ ಮಾಡುವಾಗ ಒಬ್ಬ ಬಂದ. ಕೈಯಲ್ಲಿ ಗುಜರಿ ಇಟ್ಕೊಂಡು, ಕೈ ನೋಡುದಲ್ಲ ಮುಖ ನೋಡುವಾಗ ಸುರ್ಪ. ಏನು ಅವ ಸುರಪಾಲ ವಜ್ರಾಯುಧನ ಹಿಡಿದುಕೊಂಡು ಬಂದ. ಹಿಡ್ಕೊಂಡು ಬಂದ. ಆ ಕಡೆಯಿಂದ ದೇವೇಂದ್ರ, ಈ ಕಡೆಯಿಂದ ನಮ್ಮ ಯಜಮಾನ. ಜೋರ್ ಯುದ್ಧ. ಯುದ್ಧ ಭಯಾನಕ, ಭೀಕರ, ಘನಗಂಭೀರ, ಸಾಂಕ್ರಾಮಿಕ ಸಂಗ್ರಾಮ. ಜೋರ್ ಯುದ್ಧ ಆಗಿ ಯುದ್ಧದ ಕೊನೆಗೆ ಪರಿಣಾಮ. ಯುದ್ಧದ ಕೊನೆಗೆ ಅಲ್ಲ ಕೂಡದು ವಿಷಯ ಗೊತ್ತಾಗ್ಬೇಕು. ಏನಾಯ್ತು? ಯುದ್ಧದ ಕೊನೆಗೆ ದೇವೇಂದ್ರ ಕೂಡ ಸೋತು ಓಡಿದ್ದಮ್ಮ. ದೇವೇಂದ್ರ ಓಡಿದಮ್ಮ. ಅಳುತ್ತಾ ಇರುವುದು ದೇವೇಂದ್ರ ಹೋದ ತಕ್ಕ. ನಿನ್ನ ಸಂತಾನದವ ಇಲ್ಲ. ಮತ್ತೇನು? ಅಳಬಾರದು. ನಮ್ಮವರು ಗೆದ್ದಿದ್ದಾರೆ. ಆನಂದದ ವಾರ್ತೆ. ನಗು ನಗುತ್ತಾ ಹೇಳಬೇಕಾದದ್ದು. ಅಳ್ಳಿಕ್ಕೆ ವಿಷಯ ಉಂಟು. ಏನು? ಅದು ಮುಂದಿನ ಭಾಗದಲ್ಲಿ ಮುಗಿತದ ಈಗ ಭಾಗ. ದೇವತೆಗಳೆಲ್ಲ ಓಡಿ ಹೋದ. ದೇವೇಂದ್ರ ಓಡಿ ಹೋದ. ನಿಮ್ಮ ಯಜಮಾನರು ನೇರ ಬಂದು ಮಸಣದಲ್ಲಿ ಸಿಂಹಾಸನ ಕೂತದ್ದೇ ತಡ. ಚಪ್ಪಾಳೆ ಹೊಡೆದ ಕೂಡಲೇ 6 ಮಂದಿ ಹೆಣ್ಣು ಆಪು ಸೀರೆ ನಾಯಿ ಮರಿಗಳು ಬಂತಮ್ಮ. ಅಪ್ಸರಾಂಗನೆಯರು. ರಂಬೆ, ಊದುಬತ್ತಿ, ಮೀನಕ್ಕ, ಮಂಜಲ್ ದೋಸೆ. ರಂಬೆ, ಉರ್ವಶಿ, ಮೇನಕೆ, ಮಂಜುಘೋಷೆ. ಮಂಜಲ್ ದೋಸೆ ಅಲ್ವಾ? ಮಂಜುಘೋಷೆ ಬಂದು ಅವರದ್ದು ನಿತ್ರನ ಆರಂಭ ಆಯಿತು. ನರ್ತನ ಕಾರ್ಯಕ್ರಮ. ನರ್ತನ ನಾಟ್ಯ. ಎಂತ ನಾಟ್ಯ ಎಂತ ವಾಯ್ತಾಳು.